ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಲ್ವಾ, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ನನ್ನ ಪ್ರಕಾರ ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ಸುಮಾರು 30ರಿಂದ 35 ಅಂಕಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಅರ್ಥ ಆಗುತ್ತದೆ ಅಲ್ವಾ? 2 ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ನಾನು ಕೊಡ್ತೇನೆ. ಅವೆರಡು ಕರೆಕ್ಟಾಗಿ ನೀವು ಪೂರ್ತಿ ರೆಡಿ ಆಗಿಬಿಟ್ರೆ 80 ಔಟ್ ಆಫ್ 80 ತೆಗಿಲಿಕ್ಕೇನು ಮೋಸವಿಲ್ಲ ಸರ್. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಬನ್ನಿ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾಗಿ ಇಂಗ್ಲೀಷಿನ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಇರುವಂತಹ ಗ್ರಾಮರ್ ಭಾಗ ಅರ್ಥ ಆಗುತ್ತಲ್ವ? ಧನ್ಯವಾದಗಳು. ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ವಿತ್ ಕೀ ಆನ್ಸರ್ ಜೊತೆ ನೋಡೋಣ, ಹಾಗೂ ಯಾವೆಲ್ಲ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಂತ ಸ್ವಲ್ಪ ಮಾತಾಡ್ತಾ ಹೋಗೋಣ. ಸೌಮಿತ್ರಿ ಎಂದರೆ ಯಾರು ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಲಕ್ಷ್ಮಣ ಅನ್ನುವಂಥದ್ದು ಸರಿಯಾದ ಉತ್ತರ, ಆಪ್ಷನ್ ಬಿ ಆಗಿರುತ್ತೆ. ಮಂಗಳಲಿಂಗ ಅಂಗದ ಮೇಲಿದ್ದವನು ಏನನ್ನು ನೆನೆಯುವುದಿಲ್ಲ ಅಂತ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಎಂದು ಉತ್ತರವಿದೆ. ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ ನಾವು 3 ನೋಡೋಣ. ನಾವು ಗಂಡರು ನೀವು ಬಂಡರು ಎಂದವರು ಯಾರು ಅಂತ ಇದೆ. ಅದು ಸರಿಯಾದ ಉತ್ತರ ದ್ರೌಪದಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4 ತತ್ವಜ್ಞಾನವನ್ನು ಕೇಳಿದವರು ಯಾರು ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಘೋರ ಪಾಪಿಗಳು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5 ಈಗ ನಾವು ನೋಡೋಣ. 5 ಯಾತನೆಗೂ 40ನೇ ನುಡಿದ ಮುಖ ಮುದ್ರೆ ಈ ಸಾಲಿನ ಮುಕ್ತವಾಗಿರುವ ಭಾವ ಯಾವುದು ಅಂತ ಇದೆ. ಆಪ್ಷನ್ ಎ ಆಗಿರುತ್ತೆ, ಸಾವಿನ ಸಂಕಟವನ್ನು ಮೀರಿದ ಪ್ರೀತಿ ಅಂತ. ಕ್ವಶನ್ ನಂಬರ್ 6 ನೋಡೋಣ. ಈ ಬೆಳೆ ವಾಲ್ಪೇರ್ನಲ್ಲಿ ಏಕಸೌಮ್ಯತೆ ಸಾಧಿಸಿದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಸರಿಯಾದ ಉತ್ತರ ಚ ಅಂದರೆ ಟಿ ಆಯಿತಾ. ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 7 ನೋಡೋದಾದರೆ, ಇಂಗ್ಲೀಷನ್ನು ಭಾಷೆಯನ್ನಾಗಿ ಕಲಿಸಿ ವಿಷಯಗಳನ್ನು ನಮ್ಮ ಭಾಷೆಗಳಲ್ಲಿಯೇ ಕಲಿಸಬೇಕು. ಮಾಧ್ಯಮದ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಯಲಾರದೆ ಸಮಸ್ಯೆಯಾಗಿದೆ. ಇದು ಬಹಳ ದೊಡ್ಡಕ್ಕಿದೆ, ಓದ್ಕೊಂತೀರಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಯಾವುದು ಡಿ ಆಗಿರುತ್ತೆ. ಮಾತೃಭಾಷೆಯಲ್ಲಿಯೇ ವಿಷಯಗಳನ್ನು ಕಲಿಸಬಹುದು ಅಂತ. ಕ್ವಶನ್ ನಂಬರ್ 8 ಹಾಳಾಗಿದ್ದ ಕೂಡಲಿ ಏನದು ನೋಡಲು ಹೇಗೆ ಕಾಣುತ್ತಿತ್ತು ಅಂತ ಇದೆ. ಸುತ್ತಿಗೆ ರೀತಿಯಲ್ಲಿ ಕಾಣುತ್ತಿತ್ತು ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ. 9ನೆಯ ಪ್ರಶ್ನೆ, ಆನೆ ಕಾಡಿಗೆ ಓಡಿ ಹೋದಾಗ ಮೇಲಾಯುಧ ಯಾರ ಸಾವಿನಲ್ಲಿ ಕೆಲಸ ಸೇರಿದ? ಶಾಮಿಲ್ ಅಂತ ಹೇಳ್ತೀವಲ್ವ. 9ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಶಿವೇಗೌಡರ ಶಾಮೀನಿನಲ್ಲಿ ಕೆಲಸಕ್ಕೆ ಸೇರಿದ ಅಂತ ಆನೆ. 10ನೆಯ ಪ್ರಶ್ನೆ, ಸತ್ತಿರೋದು ನಿಮ್ಮದು, ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ ಅಂತ ಈ ಮಾತನ್ನು ಹೇಗೆ ಹೇಳ್ತಾರೆ? ಉಡಾಫೆ ಮಾತು ಅಂತ ಹೇಳ್ತೀವಿ ನಾಗರಾಜ. ಈಗ ಬಿಟ್ಟ ಸ್ಥಳವನ್ನು ನೋಡೋಣ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದವರಿಗೆ ಒಂದು ಗಿಫ್ಟನ್ನು ಕೊಡಬೇಕು ಅಂತ ಭಾಳ ಆಸೆ ಇದೆ. ಎನಿಹೋ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ನಿಮಗೆಲ್ಲ ಒಂದು ದೊಡ್ಡ ಗಿಫ್ಟ್ ಇದೆಯಪ್ಪ, ಡೋಂಟ್ ವರಿ. ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಡ್ಯಾಶ್ ಅಂತ ಇದೆ. ಕಣ್ಣು ನೋವು ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 12 ವಾಲ್ಫೇರ್ನ ದುರಂತ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಚಹಾ ಗಿಡದ ರೂಪದಲ್ಲಿ ಬಂದವು ಅಂತ. 13ನೆಯ ಪ್ರಶ್ನೆ, ಡ್ಯಾಶ್ಗಳು ಪಡಿ ಇಲ್ಲದ ದುಡಿತರ ಬಗ್ಗೆ ಅಸಮಾಧಾನಗೊಂಡಳು ಅಂತ ಇದೆ. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಚಿನ್ನಮ್ಮ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಕ್ವಶನ್ ನಂಬರ್ 14 ಮಗುವೆ ಭೂಮಿಯ ಮೇಲಿನ ಮೊದಲ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ವಿಜ್ಞಾನಿ ಅನ್ನುವಂಥದ್ದು ಸರಿಯಾದ ಉತ್ತರ.
ಕ್ವಶನ್ ನಂಬರ್ 15, ವಸುದೆಗೆ ಒಡೆಯನಿ ನೆನೆಸಿದವನು ಡ್ಯಾಶ್ ಅಂತ ಇದೆ. ರಾಮಚಂದ್ರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 16, ಹೊಂದಿಸಿ ಬರೆಯಿರಿ. ಪುಲಿಗೆರೆ ಸೋಮನಾಥ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸೋಮೇಶ್ವರ ಶತಕ ಅಂತ. ಜಾಲಿಯ ಮರದಂತೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಕಾಣುತ್ತಿರುವ 5 ಮ್ಯಾಚ್ ಆಫ್ ಫಾಲೋಯಿಂಗಲ್ಲಿ 3 ನಿಮ್ಮ ಎಕ್ಸಾಮಿಗೆ ಫಿಕ್ಸು ಸರ್. ಯಾಕೆಂದರೆ ನಾನು ಬಹಳ ವರ್ಷಗಳಿಂದ ಒಂದು 3 ವರ್ಷಗಳಿಂದ ಈ ಪ್ಯಾಟರ್ನ್ ಚೇಂಜ್ ಆಗಿರೋದಲ್ವಾ. ಈ ಮ್ಯಾಚ್ ಆಫ್ ಫಾಲೋಯಿಂಗು ಸೇಮು ನಿಮ್ಮ ಇಂಡೆಕ್ಸ್ ಇದೆ ಅಲ್ವಾ, ಯಾವುದು ಟೆಕ್ಸ್ಟ್ ಬುಕ್ಕಲ್ಲಿ ಇಂಡೆಕ್ಸ್ ಅಂದರೆ ಪರಿವಿಡಿ. ಅದರಲ್ಲಿ ಪಾಠದ ಹೆಸರು, ಲೇಖಕರ ಹೆಸರು, ಲೇಖಕಿಯ ಹೆಸರು ಈ ರೀತಿಯಾಗಿ ಕೊಟ್ಟಿರ್ತಾರೆ. ಅಲ್ಲಿಂದನೇ 3 ಅಂಕಗಳಿಗೆ ಸೇಮ್ ಆ್ಯಸ್ ಇಟ್ ಈಸ್ ಬರುತ್ತೆ. ಪುಲಿಗೆರೆ ಸೋಮನಾಥ, ಇದಕ್ಕೆ ಸೋಮೇಶ್ವರ ಶತಕ. ಜಾಲಿಯ ಮರದಂತೆ ಪುರಂದರದಾಸರು. ಹಬ್ಬಲಿ ಅವರ ರಸಬಳ್ಳಿ, ಇದಕ್ಕೆ ಸರಿಯಾದ ಉತ್ತರ ಗರತಿಯ ಹಾಡು. ಹತ್ತಿ ಚಿತ್ತ ಮುತ್ತ, ಇದಕ್ಕೆ ಸರಿಯಾದ ಉತ್ತರ ಟಿ ಯಲ್ಲಪ್ಪ. ಒಮ್ಮೆ ನಗುತ್ತೇನೆ ಸುಕನ್ಯಾ ಮಾರುತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಏನು ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಇದಕ್ಕೆಲ್ಲ ನಿಮ್ಗೆ ಆನ್ಸರ್ ಬೇಕು ಅಂದರೆ ನಾನು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ನಿಮಗೆಲ್ಲರಿಗೂ ಕೂಡ ನಿಮ್ಮ ಒಂದು ಮೇಲ್ ಐ ಡಿಗೆ ಇದರ ಒಂದು ಯಾವುದಪ್ಪ ಇದು ಭಾಗ ಬಿ, ಪಾರ್ಟ್ ಬಿನ 2 ಅಂಕದ ಪ್ರಶ್ನೆಗಳು ಹೌದಲ್ವಾ, 2 ಅಂಕದ ಗದ್ಯ ಭಾಗ, 2 ಅಂಕದ ಪದ್ಯ ಭಾಗದ ಪ್ರಶ್ನೆಗಳಿಗೆ ಉತ್ತರಗಳು, ಇದಕ್ಕೆಲ್ಲ ನಿಮಗೆ ಉತ್ತರಗಳು ಬೇಕಾಗಿವೆ. ಯಾಕಂದರೆ ಎಕ್ಸಾಮು ಸಮಯವಿಲ್ಲ ನಿಮಗೂ ಕೂಡ, ನೋ ಪ್ರಾಬ್ಲಮ್. ಹಾಗೂ ಪಾರ್ಟ್ ಸಿನಲ್ಲಿ ಬರುವಂತಹ 3 ಅಂಕದ ಪ್ರಶ್ನೆಗಳಾಗಿರ್ಬೋದು, ಹಾಗೂ ನಿಮ್ಮ ಏನಿದು ಸಂದರ್ಭದೊಡನೆ ವಿವರಿಸಿ ಆಗಿರ್ಬೋದು, ಇದಕ್ಕೆಲ್ಲದೂ ಕೂಡ ನನ್ನ ಬಳಿ ಸಂಪೂರ್ಣವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರ ರೆಡಿ ಇದೆ ಸರ್. ಇವತ್ತು ಸಂಜೆ ಈ ಸಂಪೂರ್ಣವಾದ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಅಪ್ಲೋಡನ್ನು ನಿಮಗೆ ಮಾಡಿ ನಾನು ಕೊಡುತ್ತೇನೆ. ಅರ್ಥ ಆಗ್ತಾಯಿದೆಯಾ? ಸಂಪೂರ್ಣ ಅಂದರೆ ಸಂಪೂರ್ಣ. ಫಾರ್ ಎಕ್ಸಾಂಪಲ್, ಈಗ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ, ಇದರ ಉತ್ತರವನ್ನು ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೇನೆ. ಭಾಷಾಭ್ಯಾಸವನ್ನು ಸ್ವಲ್ಪ ನೋಡೋಣ ಆಯಿತಾ. ಇದಾದ ಮೇಲೆ ಇನ್ನೊಂದು ಗುಡ್ ನ್ಯೂಸನ್ನು ನಿಮಗೆ ನಾನು ಕೊಡ್ತೇನೆ, ಬನ್ನಿ. ಗ್ರಾಮರ್ ಪಾರ್ಟನ್ನು ನೋಡ್ತಾ ಹೋಗೋಣ. ಈ 2 ಪದಗಳಿಗೆ ನಾನಾರ್ಥಕ ಪದವನ್ನು ಬರೆಯಿರಿ ಅಂತ ಇದೆ. ಭಾಳ ಈಸಿ ಕಣ್ರಿ. ಗುರು ಅಂದರೆ ನಾವುಗಳು, ಶಿಕ್ಷಕ ಅಂತ ಬರೀರಿ ಆಯಿತಾ. ಫಲ ಅಂತ ಇದೆ, ಅದಕ್ಕೆ ಹಣ್ಣು ಅಂತ ಕರಿತೀವಿ. ನರ ಅಂತ ಇದೆ, ಅದನ್ನು ನಾವು ಮಾನವ ಅಂತ ಕರಿತೀವಿ ಆಯಿತಾ. ಈ 2 ಪದಗಳಿಗೆ ಗುಣವಾಚಕವನ್ನು ಬರೆಯಿರಿ ಅಂತ ಇದೆ. ಗುಣವಾಚಕ ಅಂದರೆ ಅಬ್ಜೆಕ್ಟಿವ್ ಸರ್. ನೌನನ್ನು ಯಾವುದು ಹೊಗಳುತ್ತೋ ಅದೇ. ನೋಡಿ ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಗಟ್ಟಿ ಪಾದ, ಪಾದ ಅನ್ನುವಂಥದ್ದು ಅದು ನೌನು. ಹೇಗಿದೆ ಪಾದ? ಗಟ್ಟಿ ಅಂದ್ರೇ ಇಲ್ಲಿ ಉತ್ತರ ಆಯಿತಾ. ಸ್ವಚ್ಛ ಸಮುದ್ರ ಅಂತ ಇದೆ, ಹಾಗಿದ್ರೆ ಸಮುದ್ರ ಅನ್ನುವಂಥದ್ದು ನೌನು. ಈ ಸ್ವಚ್ಛ ಅಂತ ಇದಲ್ವ, ಅದನ್ನೇ ನಾವು ಗುಣವಾಚಕ ಅಂತ ಕರಿತೀವಿ. ಎಕ್ಸಾಮಲ್ಲಿ ಸ್ವಚ್ಛ ಅಂತ ಬರೆದ್ರೆ ಸಾಕು, ಅದನ್ನೇ ಕಾಪಿ ಮಾಡಿ ಬರೆಯೋದು ಕಣ್ರಿ. ಹೀಗೆ ಕ್ವಶನ್ ನಂಬರ್ 47 ನೋಡೋಣ. ಏನಿದೆ ಈ 2 ಪದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ ಅಂತ ಇದೆ. ಯಶ ಅಂತ ಇದೆ, ನೀವು ಜಸ ಅಂತ ಬರೀರಿ. ವೀರ ಸೇಮು ಬೀರ ಅಂತ, ವಿ ಜಗಕ್ಕೆ ಅದು. ಪರಿಕಿಸು ಅಂತ. ಕನ್ನಡ ಇಂಗ್ಲೀಷ್ ಬರಲ್ಲಲ್ವ, ಹಂಗೆ ಮಾತಾಡಿದರೆ ಮುಗೀತು, ಕನ್ನಡ ಬರ್ದಂಗೆ ಆಯಿತಾ. ನಂತರದಲ್ಲಿ ತೋರಿಸು ಅಂತ ಇದೆ, ಯಾವುದು ಧಾತು ಗುರುತಿಸಿ ಅಂತ ಇದೆ, ಕ್ರಿಯಾಪದಗಳ. ತೋರಿಸು ಅಂತ ಇದೆ, ಅದಕ್ಕೆ ತೋರು ಅಂತ ಬರೆದ್ರೆ ಆಯಿತು. ನಂತರದಲ್ಲಿ ಹೇಳಿದಾಗ ಹೇಳು ಅಂತ. ನಲಿಯುತ್ತ, ಅದಕ್ಕೆ ಸರಿಯಾದ ಉತ್ತರ ನಲಿ ಅಂತ. ಕೊನೆಯದಾಗಿ ಅರೆಮನೆ ಇರಿ ಅಂತ ಇದೆ. ತೃತೀಯ, ಗುರುವಿಗೆ ಚತುರ್ಥಿ, ವಿದಯ ಷಷ್ಠಿ. ಏನು ಸರ್ ಇದು ಹಿಂಗೆ ಹೇಳ್ಬಿಟ್ರಿ ಅಂತ. ಈ 2 ಪದಗಳಿಗೆ ವಿಭಕ್ತಿಯನ್ನು ಹೆಸರಿಸಿ ಅಂತ ಇದೆ. ಯಾವುದು ನೋಡಿ, ಅರಮನೆ ತೃತೀಯ ವಿಭಕ್ತಿ, ಗುರುವಿಗೆ ಚತುರ್ಥಿ ವಿಭಕ್ತಿ, ವಿದ್ಯೆಯೇ ಅದು ಷಷ್ಠಿ ವಿಭಕ್ತಿ, ಹೀಗೆ ಆಯಿತಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕೆಳಗಿನ ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ ಅಂತ. ಈ ಪ್ರಬಂಧ ಕೂಡ ಸಂಪೂರ್ಣವಾಗಿ ರೆಡಿ ಇದೆ, ತಾವುಗಳು ಒಮ್ಮೆ ನೋಡ್ಕೋಬೇಕು, ಬರೀಬೇಕಾಗತ್ತೆ. ಹಾಗಾಗಿ ಏನು ಮಾಡ್ತೀನಿ ಅಂದರೆ ನಿಮಗೆಲ್ಲರಿಗೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯ
ಪ್ರಶ್ನೆ ಪತ್ರಿಕೆಯನ್ನು ಕೂಡ ಲಭ್ಯ ಮಾಡಿಕೊಡ್ತೇನೆ ಹಾಗೂ ಉತ್ತರ ಪತ್ರಿಕೆಯನ್ನು ಕೂಡ ಲಭ್ಯ ಮಾಡಿಕೊಡ್ತೇನೆ. ಇವತ್ತು ಸಂಜೆ ಇನ್ನೊಂದು ಇದರ ಕೀ ಆನ್ಸರು ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷಿನ ಇಂಪಾರ್ಟೆಂಟ್ ಕ್ವಶನ್ಸಿನ ಲಿಂಕ್ಸ್ಗಳು, ಇಂಗ್ಲೀಷಿನ ಗ್ರಾಮರಿನ ಲಿಂಕ್ಸ್ಗಳನ್ನು ಎಲ್ಲ ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.